ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಿಂಚನಾಸ್ ಇನ್ ಕನ್ನಡ ವ್ಲಾಗ್ಸ್. ನಾನು ಸಿಂಚನ ಹೇಗಿದ್ರೆ ಐ ಹೋಪ್ ಎಲ್ಲ ಚೆನ್ನಾಗಿದೆ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವಾಗ ನಾನು ಲ್ಯಾಕ್ಮಿ ಸಿ ಕ್ರೀಮ್ ಬಗ್ಗೆ ರಿವ್ಯೂ ಕೊಡೋಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಆನೆಸ್ಟ್ ರಿವ್ಯೂ ನನಗೇನು ಅನಿಸುತ್ತೆ ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಹೇಳ್ಕೊತೀನಿ. ಫಸ್ಟು ಲ್ಯಾಕ್ಮಿ 925 ಸ್ಕಿನ್ ಸ್ಟೈಲಿಶ್ ಕಲೆಕ್ಷನ್ ಸಿ ಕ್ರೀಮು, ಮತ್ತು ಇದು ಕಾಂಪ್ಲೆಕ್ಸ್ ಕೇರ್ ಕ್ರೀಮು SPF 30 ಕೂಡ ಇದೆ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಹೌಸ್ ಆಫ್ ಲ್ಯಾಕ್ಮಿ ಅಂತ ಹೇಳಿ ಹಾಕಿದ್ದಾರೆ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಲ್ಯಾಕ್ಮಿಲಿ ಇಷ್ಟು ಅವೈಲೇಬಲ್ ಅಂದರೆ 4 ಶೇಡ್ಗಳು ಅವೈಲೇಬಲ್ ಇದೆ. ಒಂದು ಬಂದ್ಬಿಟ್ಟು ಫಸ್ಟ್ನೇದು ಬೇಜ್, ಸೆಕೆಂಡ್ನೇದು ಹನಿ, ಮತ್ತು ಥರ್ಡ್ನೇದು ಬಂದ್ಬಿಟ್ಟು ಬ್ರಾನ್ಝಿ, ಫೋರ್ತ್ನೇದು ಬಂದ್ಬಿಟ್ಟು ಆಲ್ಮಂಡ್. ಇಷ್ಟು ಶೇಡ್ಗಳಿದೆ. ನಮ್ಮ ಸ್ಕಿನ್ ಕಲರ್ ಯಾವುದು, ನಮ್ಮ ಸ್ಕಿನ್ ಶೇಡ್ ಯಾವುದು ಅದನ್ನ ನೋಡಿಕೊಂಡು ನಾವು ತೊಗೋಬೇಕಾಗತ್ತೆ. ನಾವು ಫಸ್ಟು ಲ್ಯಾಕ್ಮಿ ಸಿ ಕ್ರೀಮ್ ಕೊಡಿ ಅಂದರೆ ಸುಮ್ಮನೆ ಅವರು ಅಂಗಡೀಲಿ ಕೊಟ್ಬಿಡ್ತಾರೆ. ಬಟ್ ನಾವು ನಮ್ಮ ಸ್ಕಿನ್ ಶೇಡ್ನ ನೋಡ್ಕೊಂಡು ತೊಗೋಬೇಕು, ಸುಮ್ಮನೆ ಯಾವುದ್ಯಾವ್ದನ್ನೂ ತೊಗೊಳ್ಳೋದಲ್ಲ. ಸೊ ಸ್ಕಿನ್ ಕೇರ್ ಆರ್ ಮೇಕಪ್, ಇಟ್ಸ್ ಬೋತ್. ಸ್ಕಿನ್ ಕೇರು ಆಗುತ್ತೆ ಮತ್ತು ಇದರಲ್ಲಿ ಮೇಕಪ್ ಕೂಡ ಆಗುತ್ತೆ ಅಂತ ಹೇಳಿ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಮತ್ತು ಗೆಟ್ ರ್ಯಾಂಪ್ ರೆಡಿ ವಿತ್ ಎ ಬ್ಲೆಂಡ್ ಆಫ್ ಸ್ಕಿನ್ ಕೇರ್ ಆ್ಯಂಡ್ ಮೇಕಪ್ ಇಂಟು ಒನ್ ಡ್ಯಾಶ್ ಆಫ್ ಫೌಂಡೇಶನ್ ದಟ್ ಕನ್ಸೀಲ್ಸ್ ಇವನ್ ಸ್ಕಿನ್ ಟೋನ್ ಆ್ಯಂಡ್ ಡ್ಯೂ ಆಫ್ ವಿಟಮಿನ್ E, B3 to keep your skin healthy from within. Ready to look like a 10 from morning to evening. Apply evenly on cleansed face. Blend well to get makeup like flawless finish ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಸ್ಕಿನ್ ಕೇರ್ಗೂ ಮತ್ತು ಮೇಕಪ್ಗೂ ಎರಡಕ್ಕೂ ಇದು ಒಂದೊಳ್ಳೆ ಸಿ ಕ್ರೀಮ್ ಅಂತ ಹೇಳಿ ಅವರು ಮೆನ್ಷನ್ ಮಾಡಿರೋದಿದ್ದಾರೆ. ಮತ್ತು ಸಿ ಕ್ರೀಮಲ್ಲಿ ತುಂಬ ಸಿ ಕ್ರೀಮ್ಗಳಿದೆ. ಲ್ಯಾಕ್ಮಿದಿದೆ, ಮತ್ತು ಫೇರ್ ಆ್ಯಂಡ್ ಲವ್ಲಿದು ಇದೆ, ಮತ್ತು ಸ್ಪಿನ್ಸ್ದಿದೆ. ಸಿ ಕ್ರೀಮ್ಗೂ BB ಕ್ರೀಮ್ಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಸಿ ಕ್ರೀಮಲ್ಲಿ ಒಂದೊಳ್ಳೆ ಫಿನಿಶಿಂಗ್ ಬರುತ್ತೆ. BB ಕ್ರೀಮ್ಗಿಂತ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಬಟ್ ಫೌಂಡೇಶನ್ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬರಲ್ಲ ಸಿ ಕ್ರೀಮಲ್ಲಿ. ಫೌಂಡೇಶನ್ ಅಂದರೆ ಅದು ಒಂದು ಸ್ವಲ್ಪ ಹೈ ಮೇಕಪ್, ಅಂದರೆ ನಾವು ಜಾಸ್ತಿ ಮೇಕಪ್ ಮಾಡಬೇಕು ಅಂತ ಅಂದರೆ ನಾವು ಫೌಂಡೇಶನ್ ಯೂಸ್ ಮಾಡಬೇಕು. ಇಲ್ಲ ನಮಗೆ ಲೈಟಾಗಿ ಮೇಕಪ್ ಇರಲಿ, ನ್ಯಾಚುರಲಾಗಿ ಮೇಕಪ್ ಇರಲಿ ಅಂತ ಅಂದರೆ ನಾವು ಸಿ ಕ್ರೀಮ್ನ ಯೂಸ್ ಮಾಡ್ಬೋದು. ನಾನು ಫೌಂಡೇಶನ್ ಯೂಸ್ ಮಾಡಲ್ಲ, ನಾನು ಯೂಸ್ ಮಾಡ್ತಾ ಇರೋದೇ ಸಿ ಕ್ರೀಮ್ನ. ಸೊ ಇದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಳ್ಳೆ ಕಂಪ್ನಿದು ನೋಡಿ ತೊಗೊಳ್ಳಿ. ಲ್ಯಾಕ್ಮಿ ಅಂತ ಅಲ್ಲ, ಬೇರೆ ಬೇರೆ ಲಾರಿಯಲ್ಲು ಎಲ್ಲದರಲ್ಲೂ ಇದೆ, ಪಾಂಡ್ಸಲ್ಲೂ ಇದೆ, ನೆಕ್ಸ್ಟು ಇವನ್ ಗಾರ್ನಿಯರಲ್ಲಿ ಕೂಡ ಇದೆ, ಎಲ್ಲದರಲ್ಲೂ ಇದೆ. ನಿಮ್ಗೆ ಯಾವ ಕಂಪ್ನಿದು ಬೇಕು, ನಿಮ್ಗೆ ಇಷ್ಟ ಆದ ಕಂಪ್ನಿಲಿ ನೋಡಿ ತೊಗೊಳ್ಳಿ. ಮತ್ತು ಮೇಯ್ನು ಸಿ ಕ್ರೀಮ್ನ ನೀವು ಪರ್ಚೇಸ್ ಮಾಡಬೇಕಾದ್ರೆ ಶೇಡ್ಸ್ಗಳು ನೋಡಿ, ನಿಮ್ಮ ಸ್ಕಿನ್ ಶೇಡ್ ಯಾವುದು ಅಂತ ನೋಡಿ ನೀವು ಪರ್ಚೇಸ್ ಮಾಡಿ. ಮತ್ತು ಇಲ್ಲಿ ಕಾಷನ್ ಕೂಡ ಕೊಟ್ಟಿದ್ದಾರೆ. ಅವಾಯ್ಡ್ ಕಾಂಟ್ಯಾಕ್ಟ್ ವಿತ್ ಐ, ವಾಶ್ ಯುವರ್ ಐಸ್ ಥ್ರೋಲಿ ವಿತ್ ಕ್ಲೀನ್ ವಾಟರ್ ಇನ್ ಕೇಸ್ ಆಫ್ ಹೈ ಕಾಂಟ್ಯಾಕ್ಟ್. ಏನಾದರೂ ಕಣ್ಣಿಗೆ ಹೋದರೆ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಲ್ಯಾಕ್ಮಿ 925 ಸ್ಕಿನ್ ಸ್ಟೈಲಿಶ್ ಕಲೆಕ್ಷನ್ ಸಿ ಕ್ರೀಮ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಇದರಲ್ಲಿ ವಿಟಮಿನ್ B3 ಇದೆ, ನೋಡ್ತಾ ಇರ್ಬೋದು, ಅವರೇ ಮೆನ್ಷನ್ ಮಾಡಿದ್ದಾರೆ. ವಿಟಮಿನ್ E ಆ್ಯಂಡ್ B3 ಇದೆ. ಇದು ನಮ್ಮ ಸ್ಕಿನ್ನನ್ನು ವಿಟಮಿನ್ B3 ಮತ್ತು ವಿಟಮಿನ್ E ನಮ್ಮ ಸ್ಕಿನ್ಗೆ ಒಳ್ಳೆಯದು. ನಮ್ಮ ಸ್ಕಿನ್ನಲ್ಲಿ ಒಂದು ಒಳ್ಳೆ ಅಂದರೆ ಫೌಂಡೇಶನ್ ಲುಕ್ ಅಲ್ಲದೇ, ಇದು ಮೇಕಪ್ ಲುಕ್ ಅಲ್ಲದೇ ಇದು ಸ್ಕಿನ್ಗೂ ಕೂಡ ಒಂದು ಒಳ್ಳೆ ಗ್ಲೋ ಕೊಡುತ್ತೆ. ಆಮೇಲೆ ವಿಟಮಿನ್ E ಇದೆ, ವಿಟಮಿನ್ B3 ಇದೆ, ನಮ್ಮ ಸ್ಕಿನ್ಗೂ ಒಳ್ಳೆ ಗ್ಲೋ ಆಗಿ ನಮ್ಮ ಸ್ಕಿನ್ನ ಚೆನ್ನಾಗಿ ಇಟ್ಟಿರುತ್ತೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕೆಮಿಕಲ್ ಇದೆ, ಆದರೆ ಹಾರ್ಮ್ಫುಲ್ ಆಗೋವಂಥ ಕೆಮಿಕಲ್ನ ಇದರಲ್ಲಿ ಯೂಸ್ ಮಾಡಿಲ್ಲ. ಯಾವುದೇ ಸ್ಕಿನ್ನಿಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಯಾವುದೇ ಸ್ಕಿನ್ನಿಗೆ ಹಾರ್ಮ್ಫುಲ್ ಆಗೋ ಅಂಥ ಕೆಮಿಕಲ್ ಇಲ್ಲ, ಕೆಮಿಕಲ್ ಹಾಕಿದ್ದಾರೆ. ನೆಕ್ಸ್ಟ್ ಇದರಲ್ಲಿ SPF 30 ಅಂತ ಹೇಳಿದ್ದಾರೆ. ಬಟ್ ನಾವು ಇದನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನು ನೀವು ಮಸ್ಟ್ ಆ್ಯಂಡ್ ಶುಡ್
ಹಾಕಲೇಬೇಕು. ಮಾಯ್ಶ್ಚರೈಸರ್ ಹಾಕಿ ಸನ್ಸ್ಕ್ರೀನ್ ಹಾಕಿ ಆಮೇಲೆ ನೀವು ಸಿ ಸಿ ಕ್ರೀಮ್ನ ಯೂಸ್ ಮಾಡಬೇಕಾಗತ್ತೆ. ಸೊ ನಾನು ಹೇಳ್ದಂಗೆ ಕೆಮಿಕಲ್ ಇದೆ, ಆದರೆ ಯಾವುದೇ ಹಾರ್ಮ್ಫುಲ್ ಅಂತ ಕೆಮಿಕಲ್ ಇಲ್ಲ. ಯಾಕಂದರೆ ಸ್ಕಿನ್ನಿಗೆ ಗೊತ್ತಾಗತ್ತೆ ಹಚ್ಚಿದ ತಕ್ಷಣ, ಸ್ಕಿನ್ನಿಗೆ ಯಾವುದೇ ಇರಿಟೇಷನ್ ಆಗೋದು ಅಥವಾ ಸ್ಕಿನ್ ಕಡ್ತ ಉರಿ ಆ ಥರ ಏನೂ ಆಗಿಲ್ಲ. ನಾನು ತುಂಬ ದಿನದಿಂದ ಲ್ಯಾಕ್ಮಿ ಸಿ ಸಿ ಕ್ರೀಮ್ನೇ ಯೂಸ್ ಮಾಡ್ತಾ ಇರೋದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ತೊಗೊಳ್ಳೋದಾದರೆ ಒಂದು ಒಳ್ಳೆ ಕಂಪ್ನಿ ಕ್ರೀಮ್ನೇ ತೊಗೋಬೇಕು ಅಂತ ಹೇಳಿ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಒಳ್ಳೆ ಫಿನಿಷಿಂಗ್ ಕೊಡುತ್ತೆ, ಅಂದರೆ ಮೇಕಪ್ ಫಿನಿಷಿಂಗ್ ಕೊಡುತ್ತೆ. ಅಂದರೆ ಫೌಂಡೇಶನ್ ಅಷ್ಟು ಫಿನಿಷಿಂಗ್ ಕೊಡಲ್ಲ, ಮತ್ತು ಫೌಂಡೇಶನ್ ಹಾಕಿದ್ರೆ ಒಂದು ಸ್ವಲ್ಪ ಹೆವಿ ಮೇಕಪ್ ಟೈಪ್ ಕಾಣುತ್ತೆ. ಬಟ್ ಇದು ಲೈಟ್ ಮೇಕಪ್, ನಾವು ಮೇಕಪ್ ಮಾಡಿದ್ದೀವೋ ಇಲ್ವೋ ನ್ಯಾಚುರಲ್ ಆಗಿ ಮೇಕಪ್ ಲುಕ್ನ ಈ ಫೌಂಡೇಶನ್ ಕ್ರೀಮು ಕೊಡುತ್ತೆ, ಸಿ ಸಿ ಕ್ರೀಮ್ ಕೊಡುತ್ತೆ. ನಾನು ಫೌಂಡೇಶನ್ ಯೂಸ್ ಮಾಡ್ತಾಯಿಲ್ಲ, ನನಗೆ ಹೆವಿ ಮೇಕಪ್ ಅಷ್ಟು ಇಷ್ಟ ಆಗಲ್ಲ. ಸೊ ನಾನು ಸಿ ಸಿ ಕ್ರೀಮ್ನೇ ಯೂಸ್ ಮಾಡ್ತಾ ಇರೋದು. ನಾನು ಲ್ಯಾಕ್ಮಿ 9to5 ಸಿ ಸಿ ಕ್ರೀಮ್ನೇ ಯೂಸ್ ಮಾಡ್ತಾ ಇರೋದು. ಸೊ ನೀವು ಯಾವ ಶೇಡ್ ಬೇಕು ಅದನ್ನ ನೋಡಿ ತೊಗೊಳ್ಳಿ. ಇದು ಬಂದ್ಬಿಟ್ಟು ಬಜೆಟ್ ಫ್ರೆಂಡ್ಲಿ, ನೀವು ನೋಡ್ತಾ ಇರ್ಬೋದು. ಓನ್ಲಿ 99 ರುಪೀಸ್ MRP ಇದೆ. ಬಜೆಟ್ ಫ್ರೆಂಡ್ಲಿ ಮತ್ತು ಟ್ರಾವೆಲಿಂಗ್ ಫ್ರೆಂಡ್ಲಿ. ತುಂಬ ಇದರಲ್ಲಿ ತುಂಬ ದೊಡ್ಡದು ಬರುತ್ತೆ. ಈಗ ಚಿಕ್ಕದು ತೊಗೊಂಡಿದ್ದೀನಿ, ಬರೀ 99 ರುಪೀಸ್ದು ನಾನು ತೊಗೊಂಡಿರೋ ಅಂಥದ್ದು. ಬಜೆಟ್ ಫ್ರೆಂಡ್ಲಿ ಮತ್ತು ಟ್ರಾವೆಲಿಂಗ್ ಫ್ರೆಂಡ್ಲಿ ಇದಿರೋ ಅಂಥದ್ದು 9 ಗ್ರಾಮ್ಸ್ ಅಷ್ಟೇ. ನೋಡ್ತಾ ಇರ್ಬೋದು 9 ಗ್ರಾಮ್ಸ್ ಇದೆ. ತುಂಬ ದಿನ ಬಾಳಿಕೆ ಬರುತ್ತೆ. ನಾವೇನು ಡೈಲಿ ಮನೆ ಹತ್ರ ಹಚ್ಚೋದಿಲ್ಲ, ಎಲ್ಲಿಗಾರು ಹೋಗಬೇಕಾದ್ರೆ ಹಚ್ಚೋತೀವಲ್ಲ, ಹಾಗಾಗಿ ತುಂಬ ದಿನ ಬಾಳಿಕೆ ಬರುತ್ತೆ. ಮತ್ತು ನಾವು ಇದನ್ನು ಎಲ್ಲಾದರೂ ಈಸಿಯಾಗಿ ಟ್ರಾವೆಲಿಂಗ್ ಮಾಡೋಕ್ಕೆ ಅಂತ ತೊಗೊಂಡು ಹೋಗ್ಬೋದು. ಯಾಕಂದರೆ ತುಂಬ ಚಿಕ್ಕ ಚೋಟ ಇದು, ಅದಕ್ಕೋಸ್ಕರ ನಾವೆಲ್ಲಾದರೂ ಈಸಿಯಾಗಿ ಟ್ರಾವೆಲಿಂಗ್ ಮಾಡೋದಕ್ಕೆ ಅಂತ ತೊಗೊಂಡು ಹೋಗ್ಬೋದು. ನೋಡಿ, ಇದು ದೊಡ್ಡದು ಬರುತ್ತೆ, ಅಮೌಂಟ್ ಜಾಸ್ತಿ ಇರೋದು ಬರುತ್ತೆ. ನಾನು ಜಸ್ಟ್ ಚಿಕ್ಕದು ತೊಗೊಂಡಿದ್ದೀನಿ ಅಷ್ಟೆ. ಮತ್ತು ಇದು ಎಲ್ಲೂ ಲೀಕ್ ಆಗಲ್ಲ, ಎಲ್ಲೂ ಓಪನ್ ಆಗಲ್ಲ. ನೀವೇ ನೋಡ್ತಾ ಇರ್ಬೋದು, ಲೀಕು ಓಪನ್ ಆಗಲ್ಲ. ಕ್ಯಾಪ್ನು ಕೂಡ ಅಷ್ಟೇ ಟೈಟ್ ಆಗಿದೆ, ಅಷ್ಟೇ ಚೆನ್ನಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ಫೌಂಡೇಶನ್ ಥರನೇ ಕಾಣಿಸ್ತಾ ಇದೆ. ನನ್ನ ಸ್ಕಿನ್ ಕಾಂಪ್ಲೆಕ್ಷನ್ಗೆ ನಾನು ಫಸ್ಟು ನಂಬರ್ ತೊಗೊಂಡೆ BH. ಸೊ BH ತೊಗೊಂಡ್ಮೇಲೆ ಅಂದ್ಕೊಂಡೆ ನಾನು ಹನಿ ತೊಗೋಬೇಕಿತ್ತು ಅಂತ. ಯಾಕಂದರೆ ಸ್ವಲ್ಪ ಇದು ಫೇರ್ ಸ್ಕಿನ್ ಇರೋರಿಗೆ ಇದು ಓಕೆ. ನನಗೂ ಫೇರ್ ಸ್ಕಿನ್ ಇದೆ, ಬಟ್ ನಾನು ಹನಿ ತೊಗೋಬೇಕಾಗಿತ್ತೇನೋ ಅಂತ ಅಂದ್ಕೊಂಡೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತದೆ. ಮತ್ತು ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನು ಮಸ್ಟ್ ಆ್ಯಂಡ್ ಶುಡ್ಡಾಗಿ ಹಾಕ್ಕೊಳ್ಳೇಬೇಕು. ಸೊ ಒಂದು ಅಂದರೆ ಮುಖದಲ್ಲಿ ಏನಾದರೂ ಕಲೆಗಳಿದ್ದರೆ, ಒಂದು ಬ್ಲ್ಯಾಕ್ ಸ್ಪಾಟ್ಸ್ಗಳಿದ್ದರೆ ಅದನ್ನು ಇದರಿಂದ ನಾವು ಕವರೇಜ್ ಮಾಡ್ಕೊಬೋದು. ಅಷ್ಟು ಫೌಂಡೇಶನ್ ಅಷ್ಟು ಕವರೇಜ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಕವರೇಜ್ ಮಾಡ್ಕೊಬೋದು. ಮತ್ತು ಡ್ರೈ ಸ್ಕಿನ್ ಇರೋರು ಮಸ್ಟ್ ಆ್ಯಂಡ್ ಶುಡ್ಡು ಮಾಯ್ಶ್ಚರೈಸರ್ ಹಾಕ್ಕೊಬೇಕು. ಇದು ಯಾಕಂದರೆ ಡ್ರೈ ಆಗುತ್ತೆ. ನೋಡಿ ಸಿ ಸಿ ಕ್ರೀಮು ನೀವು ನೋಡ್ತಾ ಇರ್ಬೋದು, ಇದು ಡ್ರೈ ಆಗುತ್ತೆ. ಮತ್ತು ವೈಟ್ ಪ್ಯಾಚಿ ಆಗುತ್ತೆ. ಅದಕ್ಕೋಸ್ಕರ ನೀವು ಮಾಯ್ಶ್ಚರೈಸರ್ನ ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಲೇಬೇಕು. ನೀವು ಯಾವ ಕ್ರೀಮು ಅಥವಾ ಏನೇ ಯೂಸ್ ಮಾಡೋದಿದ್ರೂ ಮಾಯ್ಶ್ಚರೈಸರು ಸನ್ಸ್ಕ್ರೀನ್ನ ಮಸ್ಟ್ ಆ್ಯಂಡ್ ಶುಡ್ಡು ನೀವು ಅಪ್ಲೈ ಮಾಡಲೇಬೇಕು. ನೋಡ್ತಾ ಇದ್ದೀರಾ, ಇಲ್ಲಿ ಹಚ್ಚಿಲ್ಲ, ಇಲ್ಲಿ ಹಚ್ಚಿದ್ದೀನಿ, ಇಲ್ಲಿ ಹಚ್ಚಿದ್ದೀನಿ. ಡ್ರೈ ಸ್ಕಿನ್ ಇರೋರು ಮಾಯ್ಶ್ಚರೈಸರ್ ಹಾಕ್ಕೊಂಡೆ ಹಚ್ಕೋಬೇಕು, ಇಲ್ಲಾಂದರೆ ಪ್ಯಾಚಿ ಥರ ಕಾಣಿಸುತ್ತೆ. ನೀವು ಫೌಂಡೇಶನ್ ಹಚ್ಚಿದ್ರೂ ಅಷ್ಟೇ, ಫಸ್ಟು ಪ್ರೈಮರು ಅಥವಾ ಸ್ಟ್ರೋಪ್ ಕ್ರೀಮು ಅಥವಾ ಮಾಯ್ಶ್ಚರೈಸರು ಏನಾದರೂ ಸರಿ ಹಚ್ಕೊಂಡು ಆದಮೇಲೆ ಇದನ್ನು ಹಚ್ಕೊಬೇಕು. ಇಲ್ಲದಿದ್ದರೆ ನೀವು ಫೌಂಡೇಶನ್ ಆಗಲಿ, ಸಿ ಸಿ ಕ್ರೀಮ್ ಆಗಲಿ, BB ಕ್ರೀಮ್ ಆಗಲಿ ಯಾವುದೇ ಆದರೂ ಅಷ್ಟೇ ಈ ಥರ ಪ್ಯಾಚಿ ಥರ ಕಾಣಿಸುತ್ತೆ. ಸೊ ಬಜೆಟ್ ಫ್ರೆಂಡ್ಲಿ, ಟ್ರಾವೆಲಿಂಗ್ ಫ್ರೆಂಡ್ಲಿ, ಮತ್ತು ಇದು ವಿಟಮಿನ್ E ಮತ್ತು B3 ಇರೋದ್ರಿಂದ ನಮ್ಮ ಸ್ಕಿನ್ನಿಗೂ ಕೂಡ ಒಳ್ಳೆಯದು. ಇಷ್ಟೊಂದೆಲ್ಲ ಒಂದೇ ಹಾಲಿನ ಒನ್ ಅಂತ ಅನ್ನೋ ಥರ ಇದೊಂದೇ ಸಿ ಸಿ ಕ್ರೀಮಲ್ಲಿ ಇರೋದ್ರಿಂದ ಲ್ಯಾಕ್ಮಿ ಬೆಸ್ಟ್ ಕ್ರೀಮ್ ಅಂತ ನಾನು ಹೇಳ್ತೀನಿ, ಸಿ ಸಿ ಕ್ರೀಮು. ಸೊ ಯಾರಿಗಾದರೂ ಬೇಕಂದರೆ ನೀವು ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಫ್ಲಿಪ್ಕಾರ್ಟ್ ಒಂದೇ ಅಲ್ಲ, ಪರ್ಪಲಲ್ಲಿ, ನೈಕಾದಲ್ಲಿ ಎಲ್ಲದರಲ್ಲೂ ಸಿಗುತ್ತೆ. ಇಲ್ಲ ಮಾಮೂಲಿ ನಾವು ಶಾಪಲ್ಲೇ, ಅಂದರೆ ಹೊರಗಡೆನೇ ಶಾಪಲ್ಲೇ ಪರ್ಚೇಸ್ ಮಾಡ್ತೀನಿ ಅಂದ್ರೂ ಓಕೆ, ಶಾಪಲ್ಲೂ ಕೂಡ ಸಿಗುತ್ತೆ. ಸೊ ಇದೊಂದು ಒಳ್ಳೆ ಸಿ ಸಿ ಕ್ರೀಮ್ ಅಂತ ಹೇಳಿ ನಾನು ಪರ್ಚೇಸ್ ಮಾಡಿದ್ದೀನಿ. ಯಾರಿಗಾದ್ರೂ ಬೇಕಿದ್ದರೆ ಖಂಡಿತ ಪರ್ಚೇಸ್ ಮಾಡಿ. ಆದರೆ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಹಾಗೆ
ಸ್ಟೋಪ್ ಕ್ರೀಮ್ ಅಥವಾ ಪ್ರೈಮರ್ ಇದು ಯಾವುದಾದ್ರೂ ಒಂದಾದರೂ ಯೂಸ್ ಮಾಡಿಕೊಂಡು ಈ ಸಿ ಸಿ ಕ್ರೀಮ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.